ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮತ್ತೆಲ್ಲ ಇಂಚೌಲಾಡು. ಸೊ ನಾವಿವತ್ತು ದುಬೈ ಮರೀನಾಕ್ಕೆ ಹೋಗ್ತಿದ್ದೇವೆ. ದುಬೈ ಮರೀನಾ ಇವತ್ತು ಸ್ವಲ್ಪ ಆಫೀಸ್ ಕೆಲಸದಲ್ಲಿ ನಾವು ದುಬೈ ಮರೀನಾ ಹೋಗ್ತಿದ್ದೇವೆ. ಸೊ ನಿಮಗೆ ಇವತ್ತು ದುಬೈ ಮರೀನಾದ ಒಂದು ಸಣ್ಣ ಒಂದು ಏನು ಹೇಳೋದು, ಒಂದು ವ್ಯೂ ತೋರಿಸುವ. ಸೊ ಭಾರಿ ಒಳ್ಳೆ ಜಾಗೆ. ಸೊ ಖುಷಿ ಆಗ್ತದೆ. ದುಬೈ ಮರೀನಾ ಆದಮೇಲೆ ನಮಗೆ ಟೈಮ್ ಏನಾದರೂ ಇದ್ದರೆ ನಾವು ಪಾಮ್ ಜುಮೇರಾ ಕೂಡ ಹೋಗ್ತಿದ್ದೇವೆ. ಸೊ ತಮ್ಮ ಕೂಡ ಬಂದಿದ್ದಾನೆ. ಸೊ ಒಂದು ಪಾಮ್ ಜುಮೇರಾ ಒಂದು ಹೋಗಿ ಒಂದು ರೌಂಡ್, ಒಂದು ಆರ್ಟಿಫಿಷಿಯಲ್ ಐಲ್ಯಾಂಡ್ ಒಂದು ಹೇಗೆಲ್ಲ ಇರ್ತದಂತ ಇವರಿಗೆ ಒಂದು ಸರ್ಪ್ರೈಸ್ ಕೊಡುವ, ಇವರು ನೋಡಲಿ. ಸೊ ಸ್ವಲ್ಪ ಖುಷಿ ಆಗ್ತದೆ ಅದು ಫಸ್ಟ್ ಟೈಮ್ ಎಲ್ಲ ನೋಡುವಾಗ. ಸೊ ಅದೇ ರೂಟಲ್ಲಿ ನಮಗೆ ಅಟ್ಲಾಂಟಿಸ್ ಕೂಡ ಸಿಗ್ತದೆ. ಸೊ ಅದು ಕೂಡ ಒಂದು ರೌಂಡು ನೋಡಿ ಬರೋದು. ಹಾಗೆ ಫ್ರೆಂಡ್ಸ್ ಸಿಗುವ. ಹಾಗೆ ಅಣ್ಣ ಕೂಡ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ದುಬೈ ಬಾಬು, ದುಬೈ ಬಾಬು. ಹಾಗೆ ನಾವಿವಾಗ ಹೋಗ್ತಾ ಇದ್ದೇವೆ. ಇದು ಬುರ್ಜ್ ಅಲ್ ಅರಬ್ 7 ಸ್ಟಾರ್ ಹೋಟೆಲ್. ಹಾಗೆ ನಿಮಗೆ ಮುಂದೆ ಕಾಣೋದು ಜುಮೇರಾ ಹೋಟೆಲ್. ಹಾಗೆ ನಾವೀಗ ಪಾಮ್ ಜುಮೇರಾಗೆ ಹೋಗ್ತಿದ್ದೇವೆ. ಸೊ ಪಾಮ್ ಜುಮೇರಾ ಒಂದು ಸ್ವಲ್ಪ ಟೈಮಲ್ಲಿ ಆರ್ಟಿಫಿಷಿಯಲ್ ಐಲ್ಯಾಂಡ್ನ ಮೇಲಿರ್ತೇವೆ. ಸೊ ಇದೆಲ್ಲ ಪಾಮ್ ಜುಮೇರಾ ಸೈಡ್ ಹೋಗುವ ದಾರಿ. ಸೊ ಫ್ರೆಂಡ್ಸ್, ಇವಾಗ ನಾವು ದುಬೈ ಮರೀನಾಕ್ಕೆ ರೀಚ್ ಆಗಿದ್ದೇವೆ. ಹಸ್ಬೆಂಡ್ ಮತ್ತು ಅಣ್ಣ ಇಬ್ಬರು ಹೋಗಿದ್ದಾರೆ ಸೈಟ್ ವಿಸಿಟಿಗೆ. ಬಟ್ ನನಗೆ ಅಲೌಡ್ ಇಲ್ಲ, ಅಲ್ಲಿ ಫಿಮೇಲ್ಗೆ ಅಲೌಡ್ ಇಲ್ಲ. ಸೊ ಅದಕ್ಕೆ ನಾನು ಕಾರಲ್ಲಿ ವೇಟ್ ಮಾಡ್ತಾ ಇದ್ದೇನೆ. ಸೈಟ್ ವಿಸಿಟ್ ಎಲ್ಲ ಮಾಡಿ ಬಂದಿದ್ದಾರೆ. ಹೇಗಿದೆ ಸೈಟ್? ಏನಾಗಿದೆ? ಸೈಟ್ ಉಂಟು, ದೊಡ್ಡ ಏನು ವಿಶೇಷ ಅಂತ ಹೇಳಲಿಕ್ಕಿಲ್ಲ, ಬಟ್ ಉಂಟು. ರೆಡಿ ಆಗಿದ್ಯಾ? ರೆಡಿ ಆಗಲಿಲ್ಲ, ಅಲ್ಲಿಂದ ಅಲ್ಲಿಗೆ. ಹಾಗೆ ಇವಾಗ ನೆಕ್ಸ್ಟ್ ನಾವಿವಾಗ ಪಾಮ್ ಜುಮೇರಾಕ್ಕೆ ಹೋಗ್ತಾ ಇದ್ದೇವೆ. ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಈಗ ದುಬೈ ಮರೀನಾದಲ್ಲಿ ನೋಡ್ಬೋದು, ಇದು ಮಿನಿ ಮೆಟ್ರೋ, ನಾವು ಟ್ರಾಮ್ ಅಂತ ಹೇಳ್ತೇವೆ. ಸೊ ಮರೀನಾ ಮತ್ತು ಪಾಮ್ ಜುಮೇರಾದ ಒಳಗೆ ಮತ್ತು ನಮ್ಮ ಪಾಮ್ ಐಲ್ಯಾಂಡ್, ಪಾಮ್ ಜುಮೇರಾ ಏನು ಹೇಳ್ತೇವೆ ಅದಕ್ಕೆಲ್ಲ ಹೋಗುವಾಗ ಇದೆಲ್ಲ ಕನೆಕ್ಟಿಂಗ್. ಸೊ ಅಲ್ಲೆಲ್ಲ ಕನೆಕ್ಟಿಂಗ್ ಮಾಡಿ ಹೋಗ್ಬೋದು. ಸೊ ಇದು ನಿಮಗೆ ಖಾಲಿ ಪಾಮ್, ದುಬೈ ಮರೀನಾ ಈ ಏರಿಯಾದಲ್ಲಿ ಮಾತ್ರ ಸಿಗೋದು. ಬಾಕಿ ಕಡೆ ನಮ್ಮ ಮೆಟ್ರೋ ಮಾತ್ರ, ದುಬೈ ಮೆಟ್ರೋ, ನಮ್ಮ ದುಬೈ ಮೆಟ್ರೋ. ಟರ್ನ್ 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 ಟ್ರ್ಯಾಕ್ ನೋಡಿ, ಇದು ಟ್ರ್ಯಾಕ್. ಇದು ದೇಖಾಡೋದು ಟ್ರಾಮ್ ಟ್ರ್ಯಾಕ್. ಫ್ರೆಂಡ್ಸ್, ಈಗ ನಾವು ಪಾಮ್ ಜುಮೇರಾ ಸೈಡ್ ಹೋಗ್ತಿದ್ದೇವೆ. ಸೊ ಇಲ್ಲಿಂದ ನಮ್ಮ ಆರ್ಟಿಫಿಷಿಯಲ್ ಐಲ್ಯಾಂಡ್ ಚಾಲು ಆಗಿದೆ. ಸೊ ಎರಡೂ ಸೈಡಲ್ಲಿ ನಿಮಗೆ ಮತ್ತೆ ನಾವು ಅಟ್ಯಾಚ್ ಮಾಡ್ತೇವೆ. ಸ್ವಲ್ಪ ಆ ಸೈಡ್ ನೋಡಿದರೆ ಈಗ ನಿಮಗೆ ಲ್ಯಾಂಡ್ ಕಾಣ್ತದೆ. ಸೊ ಈ ಸೈಡ್ ಎಲ್ಲ ಕಾಣೋದೆಲ್ಲ ಆರ್ಟಿಫಿಷಿಯಲ್ ಐಲ್ಯಾಂಡ್. ಸೊ ಇದು ಈ ಸೈಡ್ ಇರೋದು ಇದು ಟ್ರಾಮ್. ಇದು ಸೊ ಟ್ರಾಮ್, ಇದು ಟ್ರ್ಯಾಕ್ ಉಂಟು. ಮತ್ತೆ ಮುಂದೆ ನೋಡುವಾಗ ಫುಲ್ ನಮ್ಮ ಯುರೋಪಿಯನ್ ಸ್ಟೈಲಲ್ಲಿ ಎಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ. ಸೊ ಭಾರಿ ಒಂದು ಚಂದ ವ್ಯೂ. ಸೊ ನೋಡುವಾಗ ಭಾರಿ ಖುಷಿ ಆಗ್ತದೆ. ಸೊ ನೋಡ್ಬೋದು ನೀವು ಈ ಹೈಟ್ನ ಪ್ರಕಾರ ಬಿಲ್ಡಿಂಗ್ ಇವರು ಕಟ್ಟಿದ್ದಾರೆ. ಸೊ ಸ್ವಲ್ಪ ಮುಂದೆ ಹೋಗುವಾಗ ಎರಡು ಸೈಡ್ ಅಲ್ಲಿ ಕೂಡ ನಿಮಗೆ ಬಿಲ್ಡಿಂಗ್ ಕಾಣ್ಬೋದು. ಮತ್ತೆ ಅಲ್ಲಿ ಒಂದು ಉದ್ದದೊಂದು ಟವರ್ ಕಾಣ್ತಿದೆ. ಸೊ ಅದೊಂದು ಸ್ಪೆಷಲ್ ಜಾಗೆ. ಸೊ ಅಲ್ಲಿ ಹೋಗಿ ನಾವು ಮೇಲಿಂದ ನೋಡಿದ್ರೆ ನಮಗೆ ಎಂಟೈರ್ ಪಾಮ್ ಜುಮೇರಾ ಹೇಗೆ ಉಂಟು ನೀವು ಯೂಟ್ಯೂಬಲ್ಲಿ ಸ್ಕೈಯಿಂದ ಕಾಣ್ಬೋದು ಹೇಗೆ ಕಾಣ್ತದೆ. ಸೊ ಏಕದಮ್ ಹತ್ತಿರದಿಂದ ನಿಮಗೆ ಇದು ನೋಡ್ಬೋದು. ತುಂಬ ಚಂದ ವ್ಯೂ ಒಂದು ಸಿಗ್ತದೆ. ಸೊ ನೋಡುವ, ಒಂದು ಸ್ವಲ್ಪ
ತಿಂಗಳಲ್ಲಿ ನಾವು ಕೂಡ ಒಂದು ಪ್ಲ್ಯಾನ್ ಉಂಟು ಅಲ್ಲಿಂದ ಒಂದು ವ್ಯೂ ನೋಡಲಿಕ್ಕೆ. ನಾವು ಕೂಡ ಹೋಗಲಿಲ್ಲ, ಸೊ ಒಂದು ಪ್ಲ್ಯಾನ್ ಮಾಡುವ ಒಂದು ದಿವಸ. ಸೊ ನೀವು ತುಂಬ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಇದು ವಿಡಿಯೋ ನಾವು ಅಲ್ಲಿ ಮಾಡೋದು. ಇದೆಲ್ಲ ಸಣ್ಣ ಸಣ್ಣ ವಿಲ್ಲ ನೋಡ್ರಿ ಬಾಬಾ, ವಿಲ್ಲಗಳು, ಇಲ್ಲೆಲ್ಲ ಹೋಟೆಲ್ಸ್, ಇಲ್ಲಿದೆಲ್ಲ 5 ಸ್ಟಾರ್ ಹೋಟೆಲ್ಸ್ ಎಲ್ಲ ಪಾಮ್ ಜುಮೇರಾದಲ್ಲಿ ತುಂಬ ಜಾಸ್ತಿ ಅಂತೆ. ಸೊ ನನ್ನ ಬಿಸ್ನೆಸ್ ಇದು ಹಬ್ ಇದು. ಸೊ 30% ನಂದು ಕರ್ಟನ್ ಬ್ಲೈಂಡ್ಸ್ ಇದು ರಿಕ್ವೈರ್ಮೆಂಟ್ ನನಗೆ ಪಾಮ್ ಜುಮೇರಾದಿಂದನೇ ಬರ್ತದೆ. ಸೊ ಎಲ್ಲ ಪಾಶ್ ಕ್ಲೈಂಟ್ಸ್ ಎಲ್ಲ ನೀವು ಇಲ್ಲೇ ಕಾಣ್ಬೋದು. ಅದರಲ್ಲಿ ಕೂಡ ಜಾಸ್ತಿ ಇರೋದು ಒಂದು ಖುಷಿ ಆಗೋದು ಹೇಳಲಿಕ್ಕೆ ಅಂದರೆ ನಮ್ಮ ಇಂಡಿಯನ್ಸೇ. ಸೊ ಎಲ್ಲ ಪಾಶ್ ಏರಿಯಾದಲ್ಲಿ ದೊಡ್ಡ ಹೋಟೆಲ್ ಇರ್ಬೋದು, ಚಂದ ವಿಲ್ಲ ಇರ್ಬೋದು, ಎಲ್ಲ ನಮ್ಮ ಇಂಡಿಯನ್ಸ್ ಇದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಇಲ್ಲಿ. ಸೊ ಅದೊಂದು ಖುಷಿ ಆಗ್ತದೆ. ಸೊ ಫ್ರೆಂಡ್ಸ್, ಈಗೊಂದು ಟನಲ್ ಸಿಗ್ತದೆ ನಿಮಗೆ. ಸೊ ಈಗ ನಾವು ಟನಲ್ ಇದೆ, ಇಲ್ಲಿ ಸ್ಟ್ರೈಟ್ ಒಂದು ರೋಡ್ ಕಾಣ್ತದೆ, ಇದು ಮೇಲೆದು ಇದು ಟ್ರ್ಯಾಮ್. ಸೊ ಟ್ರ್ಯಾಮ್ ಮೇಲಿಂದ ಹೋಗ್ತದೆ, ಬಟ್ ಅದಕ್ಕೆ ನಾವು ಮೋನೋ ರೈಲ್ ಅಂತ ಕೂಡ ಹೇಳ್ತೇವೆ. ಸೊ ಟ್ರ್ಯಾಮ್ಗಿಂತ ಸ್ವಲ್ಪ ಸಣ್ಣದು ಇನ್ನು ಕೂಡ, ಖಾಲಿ ಪಾಮ್ ಜುಮೇರಾ ಒಳಗೆ ಬರಲಿಕ್ಕೆ. ಸೊ ಇದು ನಮ್ಮ ಸುರಂಗ ಮಾರ್ಗ. ಸೊ ಈಗ ನಾವು ನೀರಿಂದ ಒಳಗಿಂದ ಆ ಸೈಡ್ ಹೋಗೋದು ಈಗ. ಸೊ ಇದೊಂದು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ದೊಡ್ಡದುಂಟು. ಸೊ ಗುಹೆ ಒಳಗೆ ಹೋಗಿದಾಗೆ ಒಳ್ಳೆ ಚಂದ ಮಾಡಿದ್ದಾರೆ ಇವರು. ಜಾಸ್ತಿ ಸ್ಪೀಡ್ ಕೂಡ ಹೋಗ್ಲಿಕ್ಕಿಲ್ಲ. ಸೊ ಎಕ್ದಮ್ ಡೌನ್ ತನಕ ಹೋಗಿ ಮತ್ತೆ ಮೇಲೆ. ಸೊ ಅಷ್ಟು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ತುಂಬ ಖುಷಿ ಆಗ್ತದೆ. ಬಟ್ ಭಾರಿ ಸ್ಲೋ ಹೋಗಲಿಕ್ಕೆ, ಅಂದರೆ ಫುಲ್ ರೈಡಾರ್ ಇದ್ದಾರೆ. ಸೊ ಸ್ಪೀಡ್ ಹೋದರೆ ಫ್ಲ್ಯಾಶ್ ಹೊಟ್ಟಿದ್ದಾರೆ, ಫೈನ್ ಬೀಳ್ತದೆ ಮತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಟನಲಿಂದ ಹೊರಗೆ ಬರ್ತಿದ್ದೇವೆ. 5 4 3 2 1. ಸೊ ಈ ಸೈಡ್ ಹೋದರೆ ಎಲ್ಲ ವಿಲ್ಲಾಸ್ ಅಪಾರ್ಟ್ಮೆಂಟ್ ಸಿಗ್ತದೆ ನಿಮ್ಮ ಲೆಫ್ಟ್ ಸೈಡ್ಗೆ. ನಮ್ಮ ರೈಟ್ ಸೈಡ್ ಸ್ವಲ್ಪ ಮುಂದೆ ನೋಡುವಾಗ ನಿಮಗೆ ಫೇಮಸ್ 5 ಸ್ಟಾರ್ ಹೋಟೆಲ್ ದಿ ಅಟ್ಲಾಂಟಿಸ್. ನಮ್ಮ ಬಾಲಿವುಡ್ ಒಂದು ಮೂವಿ ಉಂಟು ಶಾರುಖ್ ಖಾನ್, ಇದು ಹ್ಯಾಪಿ ನ್ಯೂ ಇಯರ್. ಸೊ ಈ ಮೂವಿ ಎಲ್ಲ ಇಲ್ಲೇ ಶೂಟ್ ಮಾಡಿದ್ದು. ಸೊ ನೀವು ನೋಡ್ಬೋದು. ಈಗ ಇಲ್ಲಿ ವೈಟ್ ಬೀಚ್ ಅಂತ ಕೂಡ ಉಂಟು, ತುಂಬ ಫಾರಿನರ್ಸ್ ಎಲ್ಲ ಬರ್ತಾರೆ. ಸೊ ತುಂಬ ಜಾಗ ಉಂಟು ಇಲ್ಲಿ ನೋಡಲಿಕ್ಕೆ. ಸೊ ನಿಮಗೆ ಒಂದು ಅಟ್ಲಾಂಟಿಸ್ನ ವ್ಯೂ ತೋರಿಸ್ತೇನೆ. ಈ ಸೈಡ್ ಎಲ್ಲ ಹೋಟೆಲ್ಸ್, ಅಪಾರ್ಟ್ಮೆಂಟ್ಸ್, ವಿಲ್ಲಾಸ್ ಎಲ್ಲ, ಹಾಗೂ ನಿಮ್ಮ ಲೆಫ್ಟ್ ಸೈಡ್ ಬೀಚ್ ಅರೇಬಿಯನ್ ಸಿ. ಇದು ವೈಟ್ ಬೀಚ್ ಅಂತ. ಇಲ್ಲಿ ಸ್ಯಾಂಡ್ ಏನು ಹೇಳ್ತಾರೆ, ಬ್ರೌನ್ ಕಲರ್ ನಿಮಗೆ ಕಾಣೋದಿಲ್ಲ, ಫುಲ್ ವೈಟ್ ಕಲ್ಲು, ಹೊಯ್ಗೆ ಎಲ್ಲ ವೈಟ್ ಕಲರ್. ಈ ಸೈಡ್ ನಿಮಗೆ ನೋಡ್ಬೋದು ಒಳ್ಳೆ ಸೀನ್. ಸೊ ಇದೊಂದು 5 ಕಿಲೋಮೀಟರ್ ತನಕ ಸೇಮ್ ಹೀಗೇನೆ. ಸೊ ನೀವು ಎಕ್ದಮ್ ಸ್ಟ್ರೈಟ್ ಹೋದರೆ ನೀವು ಬುರ್ಜ್ ಅಲ್ ಅರಬ್ ತನಕ ನಿಮಗೆ ಹೋಗ್ಬೋದು. ಸೊ ಅಲ್ಲಿ ತನಕ ಹೋಗ್ಲಿಕ್ಕೆ ಒಂದು ರೂಟ್ ಉಂಟು. ಸ್ವಲ್ಪ ದೂರ ಹೋದರೆ ನಿಮಗೆ ಬುರ್ಜ್ ಅಲ್ ಅರಬ್ ಕೂಡ ಕಾಣ್ತದೆ. ಸೊ ಈಗ ನಿಮಗೆ ರೈಟ್ ಸೈಡ್ ಕಾಣೋದು ದಿ ರಾಯಲ್ ಅಟ್ಲಾಂಟಿಸ್. ನಾವಿಂದ ಗಾಡಿ ತಗೊಂಡು ಬರ್ತೇವೆ. ಸೊ ನಿಮಗೆ ನೋಡ್ಬೋದು ಅದು ಎಷ್ಟು ಚಂದ ಮಾಡಿದಾರಂತ. ಭಾರಿ ಒಂದು ಚಂದ ಜಾಗೆ, ಖುಷಿ ಆಗ್ತದೆ ಒಂದು. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಂದು ಐಕಾನಿಕ್ ದುಬೈದೊಂದು ಬಿಲ್ಡಿಂಗ್ ನಾನು ತೋರಿಸ್ತೇನೆ. ನಾವು ಹೇಗೆ ಮ್ಯಾಚ್ ಬಾಕ್ಸ್ ಎಲ್ಲ ಇಟ್ಟಿಟ್ಟು ಒಂದು ಬಿಲ್ಡಿಂಗ್ ಮಾಡ್ತೇವೆ, ಸೊ ಅದೇ ಟೈಪ್ ಇವರೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಾಕ್ಸ್ ಟೈಪ್. ಸೊ ಒಂದೊಂದು ಬಾಕ್ಸಲ್ಲಿ ತುಂಬ ಫ್ಲೋರ್ಸ್ ಉಂಟು, ಬಟ್ ಇದೊಂದು ಬಾಕ್ಸ್ ಒಂದು ಯುನಿಕ್ ಡಿಸೈನ್. ಸೊ ವಿಡಿಯೋದಲ್ಲೇ ಇರಿ. ಸೊ ಒಂದು ಸ್ವಲ್ಪ ಟೈಮಲ್ಲಿ ನಿಮಗೆ ಅದು ಕಾಣ್ತದೆ. ಸೊ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಇದು ಬಿಲ್ಡಿಂಗ್. ಬೇಸಿಕಲಿ ಒಂದು ಯುನಿಕ್ ಸ್ಟ್ರಕ್ಚರ್ ಇದು, ಬಾಕ್ಸ್ ಶೇಪಲ್ಲಿ ಮಾಡಿದ್ದಾರೆ. ಸೊ ನಾವು ಇಲ್ಲೇ ಮುಂದೆ ಯೂಟರ್ನ್ ಮಾಡ್ತೇವೆ, ಹೋಗ್ಲಿಕ್ಕೆ ತುಂಬ ಜಾಗ ಉಂಟು, ಬಟ್ ಈಗ ಟೈಮ್ ಇಲ್ಲ. ಬಟ್ ಇದು ನೀವು ನೋಡ್ಬೋದು ಹೇಗೆ ಕಾಣ್ತದಂತ. ಭಾರಿ ಒಂದು ಒಳ್ಳೆ ಇದರಲ್ಲಿ ಮಾಡಿದ್ದಾರೆ. ಸೊ ಈಗ ನಾವು ತಿರುಗಿ ಇನ್ನೊಂದು ಸೈಡ್ ಹೋಗ್ತಿದ್ದೇವೆ. ಸೊ ನೀವು
ನೋಡಿದರೆ ಸ್ವಲ್ಪ ಕಾಣ್ಬೋದು ನಿಮಗೆ ಎಲ್ಲ ಬೀಚಸ್. ಮತ್ತು ನಿಮ್ಮ ಅಟ್ಲಾಂಟಿಸ್ ಇದು ವಾಟರ್ ಪಾರ್ಕ್ ಕೂಡ ಕಾಣ್ಬೋದು ನಿಮಗೆ ಇಲ್ಲಿ. ರಾಯಲ್ ಅಟ್ಲಾಂಟಿಸ್ ಇದು ವಾಟರ್ ಪಾರ್ಕ್. ಭಾರಿ ಒಂದು ಖುಷಿ ಆಗ್ತದೆ. ಪಾಮ್ ಜುಮೇರದ್ದು ಔಟ್ ಲುಕಿಂಗ್ ಚೆನ್ನಾಗಿದೆ ಅಲ್ವಾ? ಸೊ ಫ್ರೆಂಡ್ಸ್, ನಾವಿವಾಗ ರೂಮಿಗೆ ಹೊರಟಿದ್ದೇವೆ. ಟೈಮ್ ಬಂದು ಇವಾಗ ಎಷ್ಟು ಗಂಟೆ ಆಯಿತು? 1:15 ಆಯಿತು. ಸೊ ಇವಾಗ ರೂಮಿಗೆ ಹೋಗಿ ಸಿಗ್ತೇನೆ. ಓಕೆ, ಬಾಯ್. ಸೊ ಫ್ರೆಂಡ್ಸ್, ನಾನಿವಾಗ ಮನೆಗೆ ರೀಚ್ ಆಗಿದ್ದೇನೆ. ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೇವೆ. ರಾಜ್ಮಾ ಚಾವಲ್ ಮಾಡಿದ್ವಿ. ಸೊ ಇದು ಕೂಡ ರೆಡಿ ಆಗಿದೆ ನೋಡಿ. ಹಾಗೆ ಚಾವಲ್ ಜೊತೆ ಚಪಾತಿ ಕೂಡ ಇದ್ದರೆ ಒಳ್ಳೆ ಕಾಂಬಿನೇಷನ್ ಅಲ್ವಾ? ಸೊ ಚಪಾತಿ ಕೂಡ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಚಪಾತಿ ನಾನು ಮನೆಯಲ್ಲಿ ಮಾಡಿದ್ದಲ್ಲ, ಇದು ರೆಡಿಮೇಡ್ ಚಪಾತಿ. ಸೊ ಅದನ್ನು ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಈ ರೀತಿ ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಆಯಿತಾ? ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು.